Students, in previous class we have learned how to solve the Diophantine equations. Today we'll see what are prime and the definition of congruence. Now we'll see what are primes. An integer p greater than 1 is called a prime number or simply a prime if its only divisors are 1 and p. If the divisors of p are only 1 and p, then we call that integer p as a prime number or prime. An integer greater than 1 which is not a prime is called as composite. An integer which is not prime, it is a composite number. ಯಾವ ಇಂಟೀಜರ್ ಅನ್ನು 1 ಮತ್ತು ಆ ಇಂಟೀಜರ್ ಮಾತ್ರ ಡಿವೈಡ್ ಮಾಡ್ತದೆ ಅದು ಪ್ರೈಮ್ ಆಗಿರ್ತದೆ. ಪ್ರೈಮ್ ಅಲ್ಲದೆ ಇರುವಂಥ ಎಲ್ಲ ಇಂಟೀಜರ್ಗಳು ಕಾಂಪೋಸಿಟ್ ಆಗಿರ್ತದೆ. Next we'll see one theorem. If p is a prime and p divides ab, then p divides a or p divides b. What and all things are given? P is a prime and p divides ab is given. What we have to prove? We have to prove either p divides a or p divides b. Now take let p be a prime and p divides ab. If p divides a, then theorem is proved, right? ಯಾಕೆ ನಾನು ಪ್ರೂವ್ ಮಾಡಬೇಕಾದಷ್ಟೇ, ಒಂದ ಪಿ ಡಿವೈಡ್ಸ್ ಎ ಅಥವಾ ಪಿ ಡಿವೈಡ್ಸ್ ಬಿ ಅಂತ ನಾನು ಪ್ರೂವ್ ಮಾಡಬೇಕಿತ್ತು. ಈಗ ಸಪೋಸ್ ಪಿ ಡಿವೈಡ್ಸ್ ಎ ಆದರೆ ಥಿಯರಮ್ ಪ್ರೂವ್ ಆಯಿತು. ಥಿಯರಮ್ ಯಾವಾಗ ಪ್ರೂವ್ ಆಗಬೇಕು? ನಾನು ಸಪೋಸ್ ಪಿ ಎ ಅನ್ನು ಡಿವೈಡ್ ಮಾಡದೇ ಇದ್ದರೆ ನಾನು ಪಿ ಡಿವೈಡ್ಸ್ ಬಿ ಅಂತ ಪ್ರೂವ್ ಮಾಡಬೇಕು. ಯಾವುದಾದ್ರೂ ಒಂದು ಹೋಲ್ಡ್ ಆಗಬೇಕಲ್ವಾ? ಒಂದ ಪಿ ಡಿವೈಡ್ಸ್ ಎ ಆಗಬೇಕು ಅಥವಾ ಪಿ ಡಿವೈಡ್ಸ್ ಬಿ ಆಗಬೇಕು. ಇಲ್ಲಿ ಪಿ ಡಿವೈಡ್ಸ್ ಎ ಆದರೆ ನನ್ನ ಥಿಯರಮ್ ಪ್ರೂವ್ ಆಯಿತು, ಸಾಕು. ನನಗೆ ಒಂದನ್ನು ಡಿವೈಡ್ ಮಾಡಿದೆ ಅಂತ ಗೊತ್ತಾದರೆ ಸಾಕು. ಒಂದು ವೇಳೆ ಪಿ ಅನ್ನು ಡಿವೈಡ್ ಮಾಡದೇ ಹೋದರೆ ನಾನು ಪಿ ಎ ಅನ್ನು ಡಿವೈಡ್ ಮಾಡದೇ ಹೋದರೆ ನಾನೇನು ಪ್ರೂವ್ ಮಾಡಬೇಕು? ಪಿ ಡಿವೈಡ್ಸ್ ಎ ಅಂತ ಪ್ರೂವ್ ಮಾಡಬೇಕು. ಸಪೋಸ್ ಪಿ ಡಸ್ ನಾಟ್ ಡಿವೈಡ್ ಎ. ವಾಟ್ ಹ್ಯಾಪನ್ಸ್ ಇಫ್ ಪಿ ಡಸ್ ನಾಟ್ ಡಿವೈಡ್ಸ್ ಎ? ದೆನ್ ಜಿ ಸಿ ಡಿ ಆಫ್ ಪಿ ಎ ಈಕ್ವಲ್ ಟು 1. ಹೌ? We know that the divisors of p are 1 and p. a ಇದು ಡಿವೈಸರ್ ಯಾವುದು ಅಂತ ಗೊತ್ತಿಲ್ಲ. ಒಂದು ವೇಳೆ p a ಅನ್ನು ಡಿವೈಡ್ ಮಾಡದೆ ಹೋದರೆ p ಡಿವೈಸರ್ ಅಲ್ವಾ? ಹಾಗಾದರೆ ಗ್ರೇಟೆಸ್ಟ್ ಕಾಮನ್ ಡಿವೈಸರ್ ಯಾವುದಾಗ್ತದೆ? p ಡಿವೈಸರ್ ಅಲ್ಲ. ಹಾಗಾಗಿ ಗ್ರೇಟೆಸ್ಟ್ ಕಾಮನ್ ಡಿವೈಸರ್ಸ್ 1 ಮಾತ್ರ. ಯಾಕಂದರೆ p ಅನ್ನು ಡಿವೈಡ್ ಮಾಡೋದು 1 ಮತ್ತು p. a ಅನ್ನು ಯಾವುದು ಇಂಟೀಜರ್ಸ್ ಡಿವೈಡ್ ಮಾಡ್ಬೋದು, ಬಟ್ ಪಿ ಡಿವೈಡ್ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಹಾಗಾದರೆ ಪಿ ಡಿವೈಸರ್ ಅಲ್ಲ ಎ ಇದ್ದು, ಹಾಗಾಗಿ ಪಿ ಆಗುದಿಲ್ಲ. ಪಿಗಿಂತ ಇಲ್ಲಿ ಪಿ ಯ ಡಿವೈಸರ್ ಇರುವುದು ಬಾಕಿ ಉಳಿದದ್ದು ಒಂದು ಮಾತ್ರ. ಹಾಗಾಗಿ ಗ್ರೇಟೆಸ್ಟ್ ಕಾಮನ್ ಡಿವೈಸರೇ 1. ಹಾಗಾಗಿ ಗ್ರೇಟೆಸ್ಟ್ ಕಾಮನ್ ಡಿವೈಸರ್ ಕೂಡ 1. ಸೊ ಜಿ ಸಿ ಡಿ ಆಫ್ ಪಿ ಎ ಈಕ್ವಲ್ ಟು 1. ಹೀಗೆ ಸಿಕ್ಕಿತು ನನಗೆ ಪಿ ಡಿವೈಡ್ಸ್ ಎ ಬಿ ಆ್ಯಂಡ್ ಜಿ ಸಿ ಡಿ ಆಫ್ ಪಿ ಎ ಈಕ್ವಲ್ ಟು 1 ಅಂತ ಸಿಕ್ಕಿತು. ನಾವು ಯೂಕ್ಲಿಡ್ಸ್ ಲೆಮ್ಮ ಕಲ್ತಿದ್ದೇವೆ. ವಾಟ್ ಇಸ್ ಅ ಲೆಮ್ಮ? ಇಲ್ಲಿ ನಾನು ಸ್ಟೇಟ್ಮೆಂಟ್ ಕೊಟ್ಟಿದ್ದೇನೆ ಲೆಮ್ಮದ್ದು. ಇಫ್ ಎ ಡಿವೈಡ್ಸ್ ಬಿ ಸಿ ವಿತ್ ಜಿ ಸಿ ಡಿ ಆಫ್ ಎ ಬಿ, ಎ ಮತ್ತು ಬಿ ಇದು ಜಿ ಸಿ ಡಿ 1, ದೆನ್ ವಾಟ್ ಇಟ್ ಇಂಪ್ಲೈಸ್? ದೆನ್ ಎ ಡಿವೈಡ್ಸ್ ಸಿ. ಇಫ್ ಎ ಡಿವೈಡ್ಸ್ ಬಿ ಆ್ಯಂಡ್ ಜಿ ಸಿ ಡಿ ಆಫ್ ಎ ಬಿ ಈಕ್ವಲ್ ಟು 1 ಆದರೆ ಎ ಡಿವೈಡ್ಸ್ ಸಿ ಅಂತ ಯೂಕ್ಲಿಡ್ಸ್ ಲೆಮ್ಮ ಹೇಳ್ತದೆ. ಇಲ್ಲಿ ನೋಡಿ, ಪಿ ಡಿವೈಡ್ಸ್ ಎ ಬಿ and GCD of p, a equal to 1, then using this lemma, can I say p divides p? Yes, I can say that p divides b using the Euclid's lemma. ಈ ಲೆಮ್ಮವನ್ನು ಸರಿ ನೋಡಿ, a ನ ಪ್ಲೇಸಲ್ಲಿ ಇಲ್ಲಿ p ಉಂಟು, ಇಲ್ಲಿ b ನ ಪ್ಲೇಸಲ್ಲಿ ಇಲ್ಲಿ a ಇದೆ, c ನ ಪ್ಲೇಸಲ್ಲಿ b ಇದೆ. ಆ ಲೆಮ್ಮ ಅಪ್ಲೈ ಮಾಡಿದಾಗ p divides b ಅಂತ ಗೊತ್ತಾಯಿತು. ಒಂದ p ಡಿವೈಡ್ a ಆಗ್ತದೆ ಅಥವಾ p ಡಿವೈಡ್ b ಆಗ್ತದೆ. ಯಾವಾಗ? ಪ್ರೈಮ್ ನಂಬರ್ a ಇಂಟು b, ಪ್ರಾಡಕ್ಟ್ ಆಫ್ 2 ನಂಬರ್ಸ್ a ಇಂಟು b b ಅನ್ನು ಪ್ರೈಮ್ ನಂಬರ್ ಡಿವೈಡ್ ಮಾಡಿದರೆ ಆ ಪ್ರೈಮ್ ನಂಬರ್ p ಒಂದ a ಅನ್ನು ಡಿವೈಡ್ ಮಾಡಬೇಕು ಅಥವಾ b ಅನ್ನು ಡಿವೈಡ್ ಮಾಡಲೇಬೇಕು. ಇಲ್ಲಿ ನೋಡಿ,
we know that 3 is a prime number and 3 divides 36 ಅಲ್ವಾ. 3 divide 36 because 3 12s are 36. ಈಗ 36 ಅನ್ನು ಪ್ರಾಡಕ್ಟ್ ಆಫ್ 2 ನಂಬರ್ಸ್ ಆಗಿ ಬರಿಬಹುದಲ್ವಾ. 36 ಅನ್ನು ಹೇಗೆ ಬರಿಬಹುದು? 2 into 18 ಬರಿಬಹುದು. ಇದರಲ್ಲಿ 3 ಯಾವುದನ್ನು ಡಿವೈಡ್ ಮಾಡ್ತದೆ? 3 ಪ್ರಾಡಕ್ಟ್ ಅನ್ನು ಡಿವೈಡ್ ಮಾಡಿದರೆ ಯಾವುದಾದ್ರೂ ಒಂದು ನಂಬರ್ ಅನ್ನು ಡಿವೈಡ್ ಮಾಡಬೇಕಲ್ವಾ. ಯಾವುದನ್ನು ಡಿವೈಡ್ ಮಾಡ್ತದೆ? 2 ಅನ್ನು ಮಾಡೋದಿಲ್ಲ, 18 ಅನ್ನು ಮಾಡ್ತದೆ. ಹಾಗೆಯೇ 36 ಅನ್ನು ಐ ಕ್ಯಾನ್ ರೈಟ್ 3 into 12. ಇಲ್ಲಿ 3 ಡಿವೈಡ್ಸ್ 1 ಬರ್ತೇನೆ ಅಲ್ಲ, ಅದು 3 divides 3 ಆಲ್ಸೋ 3 divides 12 ಅಲ್ವಾ. ಎರಡನ್ನು ಕೂಡ ಡಿವೈಡ್ ಮಾಡ್ತದೆ. ಎರಡನ್ನೂ ಮಾಡಬಹುದು, ಆದರೆ ಎರಡನ್ನೂ ಮಾಡದೇ ಇರಬಾರ್ದು, ಯಾವುದಾದ್ರೂ ಒಂದನ್ನಾದರೂ ಮಾಡಬೇಕು ಅಂತ. ಎರಡನ್ನೂ ಮಾಡಿದರೆ ಏನು ತೊಂದರೆ ಇಲ್ಲ ನಮಗೆ. ಈಗ ಇಲ್ಲಿ ನೋಡಿ 36 ಕ್ಯಾನ್ ಬಿ ರಿಟನ್ ಆಸ್ 4 into 9. ಇಲ್ಲಿ ಯಾವುದನ್ನು ಡಿವೈಡ್ ಮಾಡ್ತದೆ? 9 ಅನ್ನು ಡಿವೈಡ್ ಮಾಡ್ತದೆ ಅಲ್ವಾ. ಸಿಮಿಲರ್ಲಿ ಹಿಯರ್ 36 ಕ್ಯಾನ್ ಬಿ ರಿಟನ್ ಆಸ್ 6 into 6. 3 divides 6 ಅಲ್ವಾ. ಈಗ 36 ಅನ್ನು 3 ಡಿವೈಡ್ ಮಾಡಿದರೆ ಅದು 36 ಪ್ರಾಡಕ್ಟ್ ಆಫ್ 2 ನಂಬರ್ಸ್ ಆಗಿ ಬಂದಾಗ ಆ ಪ್ರಾಡಕ್ಟ್ನಲ್ಲಿರುವ ಯಾವುದಾದ್ರೂ ಒಂದು ಎಲಿಮೆಂಟನ್ನು 3 ಡಿವೈಡ್ ಮಾಡಲೇಬೇಕು. ಈ 36ಗೆ ಎಲ್ಲ ಕಂಡೀಷನ್ ಸ್ಯಾಟಿಸ್ಫೈ ಆಯ್ತಲ್ವಾ. ನೆಕ್ಸ್ಟ್ this is the corollary. If P is a prime and P divides A1, A2 and so on up to AN, ಅಂದರೆ ಪ್ರಾಡಕ್ಟ್ ಆಫ್ n ಟರ್ಮ್ಸ್, A1, A2, ಅದು ಪ್ರಾಡಕ್ಟ್ A1 into A2 into up to AN. Then P divides AK for some K where K greater than or equal to 1 less than or equal to N. ಅಲ್ಲಿ ಎರಡೇ ಇದ್ದದ್ದು A ಮತ್ತು B. ಇಲ್ಲಿ N ಎಲಿಮೆಂಟ್ಸ್ ಉಂಟು. A ಮತ್ತು Bಗೆ ಏನು ಟ್ರೂ ಆಯಿತು. ಈಗ P ಪ್ರಾಡಕ್ಟ್ ಆಫ್ 2 ಎಲಿಮೆಂಟನ್ನು ಡಿವೈಡ್ ಮಾಡಿದರೆ ಯಾವುದಾದ್ರೂ ಒಂದನ್ನು ಡಿವೈಡ್ ಮಾಡಲೇಬೇಕಲ್ವಾ. ಹಾಗೆ ಈಗ P ಪ್ರಾಡಕ್ಟ್ ಆಫ್ N ಎಲಿಮೆಂಟ್ಸನ್ನು ಡಿವೈಡ್ ಮಾಡ್ತಾ ಉಂಟು. ಸೊ ಪ್ರೀವಿಯಸ್ ಥಿಯರಮ್ ಯೂಸ್ ಮಾಡಿ ನಾವು ಯಾವುದಾದ್ರೂ ಒಂದು ಎಲಿಮೆಂಟ್ಸ್ ಆಡ್ದು ಸಿಗ್ತದಲ್ವಾ, ಅಟ್ಲೀಸ್ಟ್ 1 ಆರ್ ಜಾಸ್ತಿ ಸಹ ಇರ್ಬೋದು, ಅದನ್ನು P ಡಿವೈಡ್ ಮಾಡ್ತದೆ ಅಂತ ಪ್ರೀವಿಯಸ್ ಥಿಯರಮ್ ಯೂಸ್ ಮಾಡಿ. ಈಗ ಬೇಕಿದ್ರೆ ಅದೇ ಥಿಯರಮನ್ನು ಹೇಗೆ ಯೂಸ್ ಮಾಡುವ? P ಡಿವೈಡ್ಸ್, ಈಗ A1, A2 ಅಪ್ ಟು AN ಅಂತ ಕೊಟ್ಟಿದ್ದಾರೆ. A1 ಅನ್ನು ನಾನು ಸೆಪ್ರೇಟ್ ಇಡ್ತೇನೆ, ಇದನ್ನೆಲ್ಲ ಪ್ರಾಡಕ್ಟ್ ಮಾಡುವ A2 ಇಂಟು ಅಪ್ ಟು AN. ಎಲ್ಲ ಇಂಟೀಜರ್ಸ್ ಅಲ್ವಾ, ಪ್ರಾಡಕ್ಟ್ ಮಾಡಿದಾಗ ಕೂಡ ಬರುವಂಥದ್ದು ಇಂಟೀಜರ್, 2 ಇಂಟೀಜರ್ ಸಿಕ್ಕಿತು. P ಡಿವೈಡ್ಸ್ 2 ಇಂಟೀಜರ್, ಹಾಗಾದರೆ P ಡಿವೈಡ್ಸ್ ಈದರ್ A1 ಅಥವಾ P ಡಿವೈಡ್ಸ್ ಇದನ್ನಲ್ವಾ. ಹಾಗೆ ಮಾಡ್ತಾ ಹೋಗಿ. ಒಂದು ವೇಳೆ P ಡಸ್ ನಾಟ್ ಡಿವೈಡ್ಸ್, P ಡಿವೈಡ್ಸ್ ಈ ಎಲಿಮೆಂಟ್ ಅನ್ನಾದರೆ ಪುನಃ ಅದನ್ನು ಪ್ರಾಡಕ್ಟ್ ಆಫ್ 2 ಎಲಿಮೆಂಟ್ ಆಗಿ ಬರೀಬೋದಲ್ವಾ. A2 ಇಂಟು ಬಾಕಿದು ಪ್ರಾಡಕ್ಟನ್ನೆಲ್ಲ ಒಂದು ಟರ್ಮ್ ಅಂತ ತೆಕ್ಕೊಳ್ಳೋದು, ಪುನಃ ಡಿವೈಡ್ ಮಾಡೋದು. ಹಾಗೆ ಮಾಡ್ತಾ ಹೋದ ಹಾಗೆ ನಮ್ಮ ಪ್ರೂಫ್ಗೆ ನಾವು ಅರೈವ್ ಆಗ್ತೇವೆ. ಯಾವುದಾದ್ರೂ ಕೆಲವು AKಯನ್ನು ಡಿವೈಡ್ ಮಾಡ್ತದೆ ಅಂತ ಈ ಕೊರೊಲರಿ ಹೇಳೋದು. ಆ ಥಿಯರಮ್ ಯೂಸ್ ಮಾಡಿ ನಾವು ಪ್ರೂವ್ ಮಾಡೋದು. ಬಟ್ ನಿಮಗೆ ಪ್ರೂಫ್ ಕೊಡಲಿಲ್ಲ. ಸ್ಟೇಟ್ಮೆಂಟ್ ನೆನ್ಪಿಟ್ಕೊಳ್ಳಿ, ನಾವು ನೆಕ್ಸ್ಟ್ ಇದರಲ್ಲಿ ಅಪ್ಲೈ ಮಾಡ್ತೇವೆ. ನೆಕ್ಸ್ಟ್ ಕೊರೊಲರಿ, ಇಫ್ P1, Q1, Q2 and so on Qn are all primes and P divides Q1, Q2 up to Qn, ಅಂದರೆ ಪ್ರಾಡಕ್ಟ್ ಆಫ್ Q1, Q2 up to Qn, ಆದರೆ P equal to QK for some K, ಯಾವುದಾದ್ರೂ ಒಂದಕ್ಕೆ ಈಕ್ವಲ್ ಆಗಿರ್ತದೆ. ಯಾಕೆ? ಯಾಕಂದರೆ P ಕೂಡ ಪ್ರೈಮ್, Q1, Q2 ಅದು ಕೂಡ ಪ್ರೈಮ್ ಆಗಿರ್ತದೆ. ಈಗ ನಾನು ಏನು ಹೇಳ್ತೇನೆ, ಪ್ರೀವಿಯಸ್ ಇದರಿಂದ ಯಾವುದೇ ಇಂಟೀಜರಿಗೂ ಯಾವುದಾದ್ರೂ ಒಂದನ್ನು ಡಿವೈಡ್ ಮಾಡಲೇಬೇಕು ಅಂತ ಹೇಳ್ತೇನಲ್ವಾ. ಸೊ P ಡಿವೈಡ್ ಸಮ್ QK ಅಂತ ಆಯಿತು. P ಡಿವೈಡ್ ಸಮ್ QK ಅಂದರೆ QK ಅಂದರೆ ಯಾವುದು? ಪ್ರೈಮ್ ನಂಬರ್ಸ್ ಅಲ್ಲ. ಪ್ರೈಮ್ ನಂಬರನ್ನು ಯಾವುದೆಲ್ಲ ನಂಬರ್ ಡಿವೈಡ್ ಮಾಡ್ತದೆ? 1 ಅಥವಾ QK ಮಾತ್ರ ಅಲ್ವಾ. ಯಾವುದು ಡಿವೈಡ್ ಮಾಡ್ತದೆ? 1 ಅಥವಾ QK. ಹಾಗಾದರೆ P ಇದರ್ 1 ಅಥವಾ QK. P 1 ಆಗ್ತದಾ? 1 ಆಗುವುದಿಲ್ಲ, ಯಾಕಂದರೆ ಪ್ರೈಮ್ ಯಾವಾಗಲೂ ಗ್ರೇಟರ್ ದ್ಯಾನ್ 1 ಇರುವಂಥದ್ದು. ಹಾಗಾಗಿ P ಈಕ್ವಲ್ ಟು QK ಆಗಬೇಕು ಫಾರ್ ಸಮ್ K. ಅರ್ಥ ಆಯಿತು ಅಂದ್ಕೊಂಡಿದ್ದೇನೆ. ನೆಕ್ಸ್ಟ್ ವಿಲ್ ಸಿ ಫಂಡಮೆಂಟಲ್ ಥಿಯರಮ್ ಆಫ್ ಅರಿಥಮೆಟಿಕ್. ವೆರಿ ಇಂಪಾರ್ಟೆಂಟ್ ಥಿಯರಮ್, ಬಟ್ ಪ್ರೂಫ್ ಇಲ್ಲ ನಿಮಗೆ, ನೀವು ಇದು ನೆನಪಿಟ್ಕೊಳ್ಬೇಕು. Every positive integer n greater than 1 is either a prime or a product of primes. This representation is unique apart from the order in which the factor occurs. ಏನು ಹೇಳ್ತಿದ್ದಾರೆ? Every positive integer n greater than 1 is either a prime or a product of primes. ಯಾವುದೇ ಒಂದು ಇಂಟೀಜರ್ n ಒಂದ ಪ್ರೈಮ್ ಆಗಿರ್ತದೆ ಅಥವಾ ಪ್ರಾಡಕ್ಟ್ ಆಫ್ ಪ್ರೈಮ್ ಆಗಿರ್ತದೆ. ಈಗ
2 ಅಂದರೆ 2 ಒಂದು ಪ್ರೈಮ್ ಅಲ್ವಾ. ಈಗ ಒಂದು ನಾನು ಕಾಂಪೋಸಿಟ್ ನಂಬರ್ ತಗೊಳ್ತೇನೆ 8 ಅಂತ. 8 ಹೇಗೆ ಬರಿಬೋದು? 2 ಇಂಟು 4. 4 ಹೇಗೆ ಬರಿಬೋದು? 2 ಇಂಟು 2. ಈಗ ಹೇಗಾಯಿತು? 8 ಪ್ರಾಡಕ್ಟ್ ಆಫ್ ಪ್ರೈಮ್ ನಂಬರ್ಸ್ ಆಗಿ ಬರೆದೆ. 6 ಒಂದು ಕಾಂಪೋಸಿಟ್ ಅಲ್ವಾ, 6 ಹೇಗೆ ಬರಿಬೋದು? 2 ಇಂಟು 3 ಆಗಿ ಬರಿಬೋದು, ಪ್ರಾಡಕ್ಟ್ ಆಫ್ ಪ್ರೈಮ್ಸ್ ಅಲ್ವಾ. 21 ಹೇಗೆ ಬರಿಬೋದು? 3 ಇಂಟು 7 ಆಗಿ ಬರಿಬೋದು. ಬೇರೆ 144 ಅಂದ್ರೇನು? 12 ಇಂಟು 12 ಅಲ್ಲ. 12 ಹೇಗೆ ಬರಿಬೋದು? 2 ಇಂಟು 6. 6 ಅಂದರೆ 2 ಇಂಟು 3. ಹಾಗೆ ಪುನಃ 2 ಇಂಟು 2 ಇಂಟು 3. ಹಾಗಾಗಿ ಎರಡು ಎಷ್ಟು ಸಲ? 2 2. ಇದು ನೆಕ್ಸ್ಟ್ ಕೊರೊಲರಿಗೆ ಯೂಸ್ ಆಗ್ತದೆ. ಈ ಎಕ್ಸಾಂಪಲ್ ನೆನ್ಪಿಟ್ಕೊಳ್ಳಿ. 2 4 ಟೈಮ್ಸ್ ಇಂಟು 3 ಇಂಟು 3 ಅಲ್ವಾ. ಇದೆಲ್ಲ ಪ್ರಾಡಕ್ಟ್ ಆಫ್ ಪ್ರೈಮ್ ಅಲ್ಲ. 2 ಪ್ರೈಮ್ 3 ಪ್ರೈಮ್ ಪ್ರಾಡಕ್ಟ್ ಆಫ್ ಪ್ರೈಮ್ ಅಲ್ವಾ. ಯಾವುದೇ ಇಂಟೀಜರ್ ಅನ್ನು ನಾವು ಪ್ರಾಡಕ್ಟ್ ಆಫ್ ಪ್ರೈಮ್ ಆಗಿ ಬರಿಬಹುದು. ಈಸ್ ಯುನೀಕ್ ಅಂದರೆ ಒಂದೇ, ಬೇರೆ ಯಾವುದೇ ರೂಪ ಇಲ್ಲ. ಪ್ರಾಡಕ್ಟ್ ಆಫ್ ಪ್ರೈಮ್ ಆಗಿ ಬರೆಯುವಂಥದ್ದು ಒಂದೇ ರೂಪ ಇರುವುದು ಅದಕ್ಕೆ, ಬೇರೆ ಯಾವುದೇ ಪ್ರೈಮ್ ಆಗಿ. ಈಗ 2 ಇಂಟು 3 ಆಗಿ ಬರೆದ್ರೆ 3 ಇಂಟು 5 ಆಗಿ ಸಹ ಬರಲಿಕ್ಕೆ ಆಗ್ತದೆ? ಇಲ್ಲ, 2 ಇಂಟು 3 ಮಾತ್ರ. ಮೇ ಬಿ 3 ಇಂಟು 2 ಸಹ ಆಗಿರ್ಬೋದು, ಆದರೆ ಆರ್ಡರ್ ಆಚೆ ಈಚೆ ಆಯ್ತಾ ವಿನಃ ಪ್ರಾಡಕ್ಟ್ ಪ್ರೈಮ್ ಎಲಿಮೆಂಟ್ ಸೇಮ್ ಅಲ್ವಾ. 2 ಇಂಟು 3 ಅನ್ನು ಮಾತ್ರ 3 ಇಂಟು 5 ಅಥವಾ 5 ಇಂಟು 7 ಆಗಿ ಬರಲಿಕ್ಕೆ ಆಗೋದಿಲ್ಲ. 2 ಇಂಟು 3 ಮಾತ್ರ ಒಂದೇ ಅದರ ರೂಪ. ಅಂದರೆ ಒಂದು ಕಾಂಪೋಸಿಟ್ ನಂಬರ್, ಒಂದು ಇಂಟೀಜರ್ ಅನ್ನು ಪ್ರಾಡಕ್ಟ್ ಆಫ್ ಪ್ರೈಮ್ ಆಗಿ ಬರೆಯುವಂಥದ್ದು. ಅಪಾರ್ಟ್ ಫ್ರಮ್ ದ ಆರ್ಡರ್, ಅಂದರೆ ಯಾವ ಆರ್ಡರಲ್ಲಿ ಇರ್ಬೋದು, 2 ಫಸ್ಟಿಗೆ ಇರ್ಬೋದು, ಲಾಸ್ಟಿಗೆ ಇರ್ಬೋದು. ಹಾಗೆ ಇನ್ ವಿಚ್ ದ ಫ್ಯಾಕ್ಟರ್ ಆಕರ್ಸ್. ಅಂದರೆ ಈ ಫಂಡಮೆಂಟಲ್ ಥಿಯರಮ್ ಏನು ಹೇಳ್ತದೆ ಅಂದರೆ, ಎನಿ ಪಾಸಿಟಿವ್ ಇಂಟೀಜರ್ ಗ್ರೇಟರ್ ದ್ಯಾನ್ 1 ಇಸ್ ಈದರ್ ಅ ಪ್ರೈಮ್, ಒಂದ ಪ್ರೈಮ್. ಪ್ರೈಮ್ ಅನ್ನು ಪ್ರಾಡಕ್ಟ್ ಆಫ್ ಪ್ರೈಮ್ ಆಗಿ ಬರಲಿಕ್ಕೆ ಆಗುದಿಲ್ಲ ಅಲ್ಲ. ಒಂದ ಪ್ರೈಮ್ ಅಥವಾ ಎನಿ ಇಂಟೀಜರ್ ಇಸ್ ಅ ಪ್ರಾಡಕ್ಟ್ ಆಫ್ ಪ್ರೈಮ್. ನೆಕ್ಸ್ಟ್ ಕೊರೊಲರಿ. Any positive integer n greater than 1 can be written uniquely in the canonical form n equal to p1 power k1, p2 power k2, p3 power k3 up to pr power kr, where for I equal to 1 to up to r, each ki is positive integer and each pi is a prime, with p1 less than p2 less than up to pr. ಈಗ ನಾನು ಆಗಲೇ ತಿಳ್ಕೊಂಡೆ ಅಲ್ವಾ 144 ಅನ್ನು ಹೇಗೆ ಬರಿಬೋದು? 144 ಅನ್ನು ಹೇಗೆ ಬರಿಬೋದು? 12 ಇಂಟು 12 ಅಲ್ವಾ. 12 ಅಂದ್ರೆ ಏನು? 2 ಇಂಟು 6 ಅಲ್ವಾ. 6 ಅಂದ್ರೆ ಏನು? 2 ಇಂಟು 3. ಹಾಗೆ ಈ 12 ಅಂದ್ರೆ ಏನು? 2 ಇಂಟು 2 ಇಂಟು 3. ಈಗ ಎಷ್ಟಾಯಿತು? ಈಗ ಫಸ್ಟ್ 3 ಬರಿಬೇಕಾ 2 ಬರಿಬೇಕಾ? 2 ಬರಿಬೇಕು, ಯಾಕಂದರೆ p1 ಲೆಸ್ ದ್ಯಾನ್ p2. ಹಾಗಾಗಿ 2 ಪವರ್ ಎಷ್ಟು? 1 2 3 4. 2 ಪವರ್ 4 ಇಂಟು 3 ಪವರ್ 2 ಆಗಿ ಬರೆದಿದೆ ನೋಡಿ, ಕೆನಾನಿಕಲ್ ಫಾರ್ಮ್. 144 ಕ್ಯಾನ್ ಬಿ ರಿಟನ್ ಆಸ್ p1 ಪವರ್ k1, p2 ಪವರ್ k2. ಇಲ್ಲಿ p1 ಅಂದರೆ ಯಾವುದು? 2, k1 ಅಂದರೆ 4, p2 ಅಂದರೆ 3, k2 ಅಂದರೆ 2 ಅಲ್ವಾ. ಆಲ್ಸೋ p1 ಲೆಸ್ ದೆನ್ p2, ಯಾಕಂದರೆ 2 ಲೆಸ್ ದೆನ್ 3. ಯಾವುದೇ ಇಂಟೀಜರನ್ನು ನಾನು ಆ ಫಾರ್ಮ್ಯಾಟಲ್ಲಿ ಬರಿಬಹುದು. k1 1 ಕೂಡ ಆಗಿರ್ತದೆ, ಪವರ್ ಯಾವುದು ಇಲ್ಲ ಅಂದರೆ 1 ಅಲ್ವಾ. ನೆಕ್ಸ್ಟ್ ಇಲ್ಲಿಗೆ ಪ್ರೈಮ್ ನಂಬರ್ಸ್ ಇದ್ದು ಕಾನ್ಸೆಪ್ಟ್ ಮುಗಿಯಿತು. ನೆಕ್ಸ್ಟ್ ವಿಲ್ ಸಿ ಕಾಂಗ್ರುವೆನ್ಸ್. ಕಾಂಗ್ರುವೆನ್ಸ್ ಅಂದರೆ ಏನು ಅಂತ ನೋಡುವ. ಡೆಫಿನೇಷನ್: let n be a fixed positive integer. n be a fixed positive integer. Two integers a and b are said to be congruent modulo n, denoted by a congruent b modulo n, if n divides a minus b. That is, a minus b can be written as k into n for some integer k. ಯಾವಾಗ ಎರಡು ಇಂಟೀಜರ್ಸ್ ಅನ್ನು a ಮತ್ತು b ಅನ್ನು ಕಾಂಗ್ರುವೆಂಟ್ ಮಾಡ್ಯುಲೋ n ಹೇಳ್ತೇವೆ ಯಾವಾಗ ಅಂದರೆ, ಈಗ n ಡಿವೈಡ್ಸ್ a ಮೈನಸ್ b. ಈಗ n ಡಿವೈಡ್ಸ್ a ಮೈನಸ್ b ಆದರೆ ನಾನು a ಕಾಂಗ್ರುವೆಂಟ್ b mod n ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ಈಗ n ಅಂದರೆ 3 ಅಂತ ಇಟ್ಕೊಳ್ಳುವ. 3
divides 4 minus 1 ಅಲ್ವಾ? 4 minus 1 ಅಂದ್ರೇನು? 3. 3 ಅನ್ನು 3 ಡಿವೈಡ್ ಮಾಡ್ತದಾ? ಹೌದು, ಮಾಡ್ತದೆ. ಸೊ a minus b, 3 divides a minus b ಆದರೆ ನಾನು 4 ಕಾಂಗ್ರುವೆಂಟ್ ಟು 1 mod n ನ ಪ್ಲೇಸಲ್ಲಿ ಯಾವುದುಂಟು? 3 mod 3 ಅಂತ ಹೇಳ್ಬೋದು. ಅರ್ಥ ಆಯ್ತು ಅಂದ್ಕೊಳ್ತಿದ್ದೇನೆ. ಈಗ 3 a ಮೈನಸ್ b ಅನ್ನು ಡಿವೈಡ್ ಮಾಡಿದರೆ a ಕಾಂಗ್ರುವೆಂಟ್ ಟು b mod n ಅಂತ ಹೇಳ್ಬೋದು. ಈಗ n ಒಂದು ವೇಳೆ 5 ಅಂತ ನೆನೆಸುವ. 5 divides 25 minus 5 ಅಲ್ವಾ? ಅಥವಾ 25 minus 15 ಅಲ್ವಾ? ಹಾಗೇನು ಬರಿಬೋದು ನಾನು? 25 ಕಾಂಗ್ರುವೆಂಟ್ ಟು 15 mod 5. ಏಕೆ 25 minus 15 ಎಷ್ಟು? 10. 10 ಅನ್ನು 5 ಡಿವೈಡ್ ಮಾಡ್ತದೆ ಅಲ್ವಾ? ಸೊ ಐ ಕ್ಯಾನ್ ರೈಟ್ ದ್ಯಾಟ್ 25 minus 25 ಕಾಂಗ್ರುವೆಂಟ್ ಟು 15 mod 5. ಈಗ n 2 ಅಂತ ಇಟ್ಕೊಳ್ಳ. ಟು 3 minus 2 ಅನ್ನು ಡಿವೈಡ್ ಮಾಡ್ತದ? 3 minus 2 ಅಂದರೆ 1. 2 does not divide 1. That is 2 does not divide 3 minus 2. That implies 3 not congruent to 2 mod 1. Not congruent to 2 mod 2. ಇಲ್ಲಿ n ನ ಪ್ಲೇಸಲ್ಲಿ 2 ಅಲ್ವಾ? ಯಾವುದಕ್ಕೆ ಕಾಂಗ್ರುವೆಂಟ್ ಆಗಿದೆ? 3 ಯಾವುದಕ್ಕೆ ಕಾಂಗ್ರುವೆಂಟ್ ಆಗಿದೆ? 3 ಕಾಂಗ್ರುವೆಂಟ್ ಟು 1 mod 2. ಯಾಕೆ 3 minus 1 ಅಂದರೆ 2 ಅಲ್ವಾ? ಅದನ್ನು 2 ಡಿವೈಡ್ ಮಾಡ್ತದೆ. ಹಾಗಾಗಿ ಅರ್ಥ ಆಯ್ತಲ್ವಾ? a ಕಾಂಗ್ರುವೆಂಟ್ ಟು b mod n ಯಾವಾಗ ಹೇಳ್ತೇವೆ? ಯಾವಾಗ n a ಮೈನಸ್ b ಅನ್ನು ಡಿವೈಡ್ ಮಾಡಿದರೆ ಮಾತ್ರ. ಈಗ ನಾನು ಡಿವಿಸಿಬಿಲಿಟಿಯಲ್ಲಿ ಕಲ್ತಿದ್ದೇವೆ. ವಿ ಕ್ಯಾನ್ ಸೇ ದ್ಯಾಟ್ a divides b if b ಕ್ಯಾನ್ ಬಿ ರಿಟನ್ ಆಸ್ a into some integer n. ಇಲ್ಲಿ ಹಾಗೆಯೇ n divides a minus b ಆದರೆ a minus b ಅನ್ನು ಸಮ್ ಇಂಟೀಜರ್ ಇಂಟು n ಆಗಿ ಬರೀಬಹುದು ಅಂತ ಹೇಳಿದ್ದು. a ಕಾಂಗ್ರುವೆಂಟ್ ಟು b mod n ಅಂತ ಹೇಳಿದರೆ ನಾವು ಈ ಕಾನ್ಸೆಪ್ಟ್ ಅನ್ನು ಹೆಚ್ಚು ಯೂಸ್ ಮಾಡ್ತೇವೆ ನೆಕ್ಸ್ಟ್ ಥಿಯರಮ್ ಅಲ್ಲೆಲ್ಲ. ರಿಮೆಂಬರ್ ದ್ಯಾಟ್ a ಕಾಂಗ್ರುವೆಂಟ್ ಟು b mod n implies a minus b can be written as some integer into n, or n divides a minus b. For example, ಈಗ ನೋಡಿ, consider n equal to 7. Then 3 congruent to 24 mod 7. ಹೇಗೆ? ಯಾವಾಗ 3 congruent to 24 mod 7 ಆಗ್ತದೆ? ಯಾವಾಗ ಆಗ್ತದೆ? 7 divides 3 minus 24. 7 divides 3 minus 24 ಅಥವಾ 3 minus 24 ಅನ್ನು ಸಮ್ ಇಂಟೀಜರ್ ಇಂಟು 7 ಅಂತ ಬರಲಿಕ್ಕೆ ಆದಾಗ ಆಗ್ತದೆ ನೋಡುವ. 3 minus 24 ಅಂದರೆ ಎಷ್ಟು? minus 21 ಅಲ್ಲ? minus 21 ಅನ್ನು minus 3 into 7 ಅಂತ ಬರುತ್ತೆ. ಈಗ 3 minus 24 ಅನ್ನು minus 3 into 7 ಬರಿಬಹುದು. minus 3 ಒಂದು ಇಂಟೀಜರ್ ಅಲ್ವಾ? an integer into 7 ಅಂತ ಬರಿಬಹುದು. Therefore, I can say that 3 is congruent to 24 mod 7. Next example, 15 congruent to 8 mod 7 ಆಗ್ತದಾ? 15 minus 8 ಎಷ್ಟು? 7 ಅಲ್ವಾ? 7 ಅನ್ನು ಹೇಗೆ ಬರಿಬಹುದು? 1 into 7. 1 ಒಂದು ಇಂಟೀಜರ್ ಅಲ್ವಾ? ಸೊ I can write 15 minus 8 as a some integer into 7. Therefore, we say that 15 congruent to 8 mod 7. Next, we'll see one theorem. For any arbitrary integer a and b, a congruent to b mod n, if and only if a and b leaves the same remainder when division by 7. ಏನು ಪ್ರೂವ್ ಮಾಡಬೇಕು? ಯಾವುದೇ ಒಂದು ಇಂಟೀಜರ್, ಆರ್ಬಿಟ್ರರಿ ಇಂಟೀಜರ್ a ಮತ್ತು bಗೆ a ಕಾಂಗ್ರುವೆಂಟ್ ಟು b mod n ಆದರೆ a ಮತ್ತು b ಅನ್ನು n ಇಂದ ಡಿವೈಡ್ ಮಾಡಿದರೆ ಸೇಮ್ ರಿಮೈಂಡರ್ ಉಳಿತದೆ. ಹಾಗೆಯೇ ಇಂಡೈರೆಕ್ಟ್ ಪಾರ್ಟ್ ಹೇಗೆ ಪ್ರೂವ್ ಮಾಡೋದು? a ಮತ್ತು b ಅನ್ನು n ಇಂದ ಡಿವೈಡ್ ಮಾಡಿದಾಗ ಸೇಮ್ ರಿಮೈಂಡರ್ ಉಳಿದ್ರೆ ನಾನು ಹೇಳ್ಬೋದು a ಕಾಂಗ್ರುವೆಂಟ್ ಟು b mod n ಅಂತ. ಫಸ್ಟ್ ವಿಲ್ ಪ್ರೂವ್ ದ ಡೈರೆಕ್ಟ್ ಪಾರ್ಟ್. For any two integers a and b, take a congruent to b mod n. What it implies? ಏನು ಇಂಪ್ಲೈ ಮಾಡ್ತದೆ ಡೆಫಿನೇಷನ್ ನಿಂದ?
A congruent to B mod n ಆದರೆ A minus B can be written as K into n ಅಲ್ವಾ. So I have written here. Sorry. A minus B can be written as some K into n. ಇದೇನಾಗ್ತದೆ ಮೈನಸ್ ಬಿ ಅನ್ನು ಆಚೆ ಕೊಂಡೋದ್ರೆ ರೈಟ್ ಹ್ಯಾಂಡ್ ಸೈಡ್ ಕೊಂಡೋದ್ರೆ ಪ್ಲಸ್ ಬಿ ಆಗ್ತದೆ. ದಟ್ ಈಸ್ ಎ ಈಕ್ವಲ್ ಟು ಬಿ ಪ್ಲಸ್ ಕೆ ಎನ್ ಆಯಿತು. ಈಗ ಎ ಮತ್ತು ಬಿ ಅನ್ನು ಎನ್ ಇಂದ ಡಿವೈಡ್ ಮಾಡಿದರೆ ಸೇಮ್ ರಿಮೈಂಡರ್ ಉಳಿತದೆ ಅಂತ ಹೇಳಬೇಕಲ್ವ ನಾವು. ಅದಕ್ಕೆ ನಾನು ಬಿ ಇದ್ದು ರಿಮೈಂಡರ್ ಆರ್ ಅಂತ ತೆಗೊಳ್ತೇನೆ. ಡಿವೈಡ್ ಬಿ ಬೈ ಎನ್, ಬಿ ಅನ್ನು ಎನ್ ಇಂದ ಡಿವೈಡ್ ಮಾಡಿದಾಗ ಲೆಟ್ ಆರ್ ಬಿ ದ ರಿಮೈಂಡರ್. ಈಗ ನೋಡಿ ಇಲ್ಲಿ ಬಿ ಅನ್ನು ಎನ್ ಇಂದ ಡಿವೈಡ್ ಮಾಡಿದಾಗ ಸಮ್ ಒಂದು ಕೋಶೆಂಟ್ ಕ್ಯೂ ಅನ್ ಬರ್ತದೆ, ಆರ್ ರಿಮೈಂಡರ್ ಉಳಿತದೆ. ಇದನ್ನು ಯೂಕ್ಲಿಡಿಯನ್ ಡೊಮೇನ್ ಇಂದ ಹೇಗೆ ಬರಿಬಹುದು? ಬಿ ಕ್ಯಾನ್ ಬಿ ರಿಟನ್ ಆಸ್ Q1 into n plus r ಅಲ್ವಾ. ಯೂಕ್ಲಿಡಿಯನ್ ಅಲ್ಗೋರಿದಮ್ ಯೂಸ್ ಮಾಡಿ ಹೀಗೆ ಬರಿಬಹುದಲ್ವಾ, ನಾವು ಬರಿತಾ ಇದ್ವಿ. ಎಸ್, ಯೂಸಿಂಗ್ ಯೂಕ್ಲಿಡಿಯನ್ ಅಲ್ಗೋರಿದಮ್ ಐ ಕ್ಯಾನ್ ರೈಟ್ b equal to q into n plus r greater than or equal to 0 less than n. ಈಗ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ b n ಏನಾಯ್ತು, a equal to qn plus r plus kn. ಈಗ ಕ್ಯೂ ಎನ್ ಮತ್ತು ಕೆ ಎನ್ ಅಲ್ಲಿ ಯಾವುದು ಕಾಮನ್ ಇದೆ? ಎನ್ ಕಾಮನ್ ಇದೆ. ಎನ್ ಹೊರಗೆ ತೆಗೆದಾಗ ಏನಾಯ್ತು? ಕ್ಯೂ ಪ್ಲಸ್ ಕೆ ಪ್ಲಸ್ ಆರ್. ಏನಿತ್ತು ಇಂಪ್ಲೈ ಮಾಡ್ತದೆ? ಈಗ ಒಂದು ಇಂಟೀಜರ್ ಅನ್ನು ಸಮ್ Q2 ಇಂಟು ಎನ್ ಪ್ಲಸ್ ಆರ್ ಅಂತ ಹೇಳಿದಾಗ ಏನಂತ ಹೇಳ್ಬೋದು? Q2 ಕೋಶೆಂಟ್ ಆರ್. ಯಾವಾಗ? ಎ ಅನ್ನು ಎನ್ ಇಂದ ಡಿವೈಡ್ ಮಾಡಿದಾಗ. ನಾವು ಡೆಫಿನೇಷನ್ ಯೂಕ್ಲಿಡಿಯನ್ ಅಲ್ಗೋರಿದಮ್ ಅಲ್ಲಿ ಮತ್ತೆ ಫಸ್ಟಿಗೆ ಡಿಫೈನ್ ಮಾಡುವಾಗ, ಡಿವಿಸಿಬಿಲಿಟಿ ಡಿಫೈನ್ ಮಾಡುವಾಗ ಇದನ್ನು ಹೇಳಿದ್ದೇವಲ್ಲ, ನೋಡಿಕೊಳ್ಳಿ ಒಮ್ಮೆ ಡೆಫಿನೇಷನ್. ಇದೇನು ಹೇಳ್ತದೆ? ನಾನು ಎ ಅನ್ನು ಎನ್ ಇಂದ ಡಿವೈಡ್ ಮಾಡಿದರೆ Q2 ಇಸ್ ಅ ಕೋಶೆಂಟ್, ಆರ್ ಇಸ್ ಅ ರಿಮೈಂಡರ್. ಏನಾಯ್ತು ಈಗ? ಸೇಮ್ ಆರ್ ಎಸ್ ರಿಮೈಂಡರ್ ಆಗಿ ಸಿಕ್ಕಿತಲ್ವಾ ಎ ಅನ್ನು ಕೂಡ ಎನ್ ಇಂದ ಡಿವೈಡ್ ಮಾಡುವಾಗ. A also leaves the same remainder r when divided by n. Now we prove the converse part. Let a and b are two integers such that when divided by n leaves the same remainder. n ಇಂದ ಡಿವೈಡ್ ಆದಾಗ ರಿಮೈಂಡರ್ ಸೇಮ್ ಇರ್ತದೆ. That is ಹೇಗೆ a equal to q1 into n plus ಅಂದರೆ n ಇಂದ a ಅನ್ನು ಡಿವೈಡ್ ಮಾಡಿದಾಗ q1 ರಿಮೈಂಡರ್, Q1 ಕೋಶೆಂಟ್ ಆರ್ ರಿಮೈಂಡರ್. ಎರಡರದ್ದು ಸೇಮ್ ಅಲ್ವಾ ರಿಮೈಂಡರ್, ಕೋಶೆಂಟ್ ಬೇರೆ ಇರ್ತದೆ. ಬಿ ಈಕ್ವಲ್ ಟು Q2n ಪ್ಲಸ್ ಆರ್ ಅಂತ ತೆಕ್ಕೊಂಡಿದ್ದೇನೆ. ಈಗ ಏನು ಪ್ರೂವ್ ಮಾಡಬೇಕು ನಾನು? ಎ ಕಾಂಗ್ರುವೆಂಟ್ ಟು ಬಿ ಮೋಡ್ ಎನ್ ಅಂತ ಪ್ರೂವ್ ಮಾಡಬೇಕು. ಅದಕ್ಕೆ ಏನು ತೋರಿಸಬೇಕು ನಾನು? ಎನ್ ಡಿವೈಡ್ಸ್ ಎ ಮೈನಸ್ ಬಿ ಅಂತ ತೋರಿಸ್ಬೇಕಲ್ವಾ. ಟೇಕ್ ಎ ಮೈನಸ್ ಬಿ ನಾವು. ಸಬ್ಸ್ಟಿಟ್ಯೂಟ್ ಎ ಇನ್ ದ ಪ್ಲೇಸ್, ಎ ಆ್ಯಂಡ್ ಬಿ ಇನ್ ದ ಹಿಯರ್. A is Q1 n plus r minus B ಅಂದ್ರೇನು? Q2 n plus r. Open the bracket, we'll get Q1 n plus r minus Q2 n minus r. R cancels because here plus r, here minus r. What is remaining? Q1 n minus Q2 n. What is common there? N is common. Take outside. What is remaining? Q1 minus Q2. What it implies? ಇಲ್ಲಿ ನೋಡಿ, ಎ ಮೈನಸ್ ಬಿ ಈಕ್ವಲ್ ಟು Q1 ಮೈನಸ್ Q2 ಇಂಟು ಎನ್. Q1 ಅಂದ್ರೆ ಏನು? ಕೋಶೆಂಟ್ ಆಗಿದ್ರೆ ಅದೊಂದು ಇಂಟೀಜರ್ ಅಲ್ವಾ. Q2 ಕೂಡ ಒಂದು ಇಂಟೀಜರ್. ಹಾಗಾದ್ರೆ Q1 ಮೈನಸ್ Q2 ಕೂಡ ಒಂದು ಇಂಟೀಜರ್ ಆಗ್ತದೆ. ಐ ಹ್ಯಾವ್ ರಿಟರ್ನ್ ಎ ಮೈನಸ್ ಬಿ ಆಸ್ an integer into n. What it implies? It implies n divides a minus b. n divides a minus b ಆದ್ರೆ ನಾನೇನು ಹೇಳ್ಬೋದು? a congruent to b mod n ಅಲ್ವಾ. ಕಾಂಗ್ರುವೆನ್ಸ್ ಇದು ಡೆಫಿನೇಷನ್ ಇಂದ ನಾನು ಡೈರೆಕ್ಟ್ ಮತ್ತು ಇಂಡೈರೆಕ್ಟ್ ಎರಡು ಪಾರ್ಟ್ ಕೂಡ ಪ್ರೂವ್ ಮಾಡಿದೆ. ಅರ್ಥ ಆಗಿರ್ಬೋದು, ಈಸಿ ಉಂಟು, ಅದು ನೋಡಿಕೊಳ್ಳಿ. ನೆಕ್ಸ್ಟ್ ಥಿಯರಮ್. ಓನ್ಲಿ ದ ಸ್ಟೇಟ್ಮೆಂಟ್ಸ್ ಆರ್ ಗಿವನ್. ಅಲ್ಲಿ ಎಫ್ ಪಾಯಿಂಟ್ಸ್ ಇದೆ. ಏನೆಲ್ಲ ಕೊಟ್ಟಿದ್ದಾರೆ? ಲೆಟ್ ಎನ್ ಗ್ರೇಟರ್ ದ್ಯಾನ್ 1,
n ಗ್ರೇಟರ್ ದ್ಯಾನ್ 1 ಬಿ ಆರ್ ಫಿಕ್ಸ್ಡ್, n ಅಂದರೆ ಒಂದು ಫಿಕ್ಸ್ ಆಗಿರ್ತದೆ, ಎ ಬಿ ಸಿ ಡಿ ಯಾವುದಾದ್ರೂ ಆರ್ಬಿಟ್ರರಿ ಇಂಟೀಜರ್ಸ್, ದೆನ್ ದ ಫಾಲೋವಿಂಗ್ ಆಪರೇಷನ್ ಹೋಲ್ಡ್. ವಾಟ್ ಅಂಡ್ ಆಲ್ ಆಪರೇಷನ್ಸ್ ಎ ಕಾಂಗ್ರುವೆಂಟ್ ಟು ಎ mod n. ಯಾಕಂದರೆ n ಡಿವೈಡ್ಸ್ ಎ ಮೈನಸ್ ಎ ಅಲ್ವಾ, ಯಾಕೆ ಎ ಮೈನಸ್ ಎ ಅಂದರೆ 0, ಎವ್ರಿ ಇಂಟೀಜರ್ ಡಿವೈಡ್ಸ್ 0 ಅಲ್ವಾ, ಯಾವುದೇ ನಂಬರ್ ಕೂಡ 0 ಅನ್ನು ಡಿವೈಡ್ ಮಾಡ್ತದೆ, ಯಾಕೆ 0 ಕ್ಯಾನ್ ಬಿ ರಿಟರ್ನ್ ಆಸ್ 0 ಇಂಟು n, 0 ಕೂಡ ಒಂದು ಇಂಟೀಜರ್ ಅಲ್ವಾ. ಎ ಕಾಂಗ್ರುವೆಂಟ್ ಎ mod n. ಇಫ್ ಎ ಕಾಂಗ್ರುವೆಂಟ್ ಟು ಬಿ mod n ಆದರೆ ಬಿ ಕಾಂಗ್ರುವೆಂಟ್ ಎ mod n. ಈಗ ಇಲ್ಲಿ ನೋಡಿ 3 ಕಾಂಗ್ರುವೆಂಟ್ 1 mod 2 ಅಲ್ವಾ, ಯಾಕೆ 2 ಡಿವೈಡ್ಸ್ 3 minus 1, 3 minus 1 ಅಂದರೆ ಎಷ್ಟು 2 ಅಲ್ವಾ, is 2 divides 1 minus 3, 1 minus 3 ಅಂದರೆ ಎಷ್ಟು -2, -2 ಅನ್ನು ಕೂಡ 2 ಡಿವೈಡ್ ಮಾಡ್ತಲ್ವಾ. ವಾಟ್ ಇಟ್ ಇಂಪ್ಲೈಸ್ 1 ಕಾಂಗ್ರುವೆಂಟ್ ಟು 3 mod 2. ಇಲ್ಲಿ 3 ಕಾಂಗ್ರುವೆಂಟ್ ಟು 1 mod ನಾನು ತಗೊಂಡದ್ದು, ನಾನು ಪ್ರೂವ್ ಮಾಡಿದೆ 1 ಕಾಂಗ್ರುವೆಂಟ್ ಕೂಡ 3 mod n ಅಂದರೆ. ಪ್ರೂಫ್ ಮಾತ್ರ ಬೇರೆ ಇರ್ತದೆ ಜನರಲ್, ನಾನು ನಿಮಗೆ ಎಕ್ಸಾಂಪಲಲ್ಲಿ ತೋರಿಸಿದಷ್ಟೇ ಗೊತ್ತಾಗಲಿಕ್ಕೆ. ಜನರಲ್ ಪ್ರೂಫ್ ನಿಮಗೆ ಕೇಳಲಿಲ್ಲ, ಬೇಕಿದ್ರೆ ನಾನು ಮತ್ತೆ ಮಾಡುವ, ನೀವು ಕೇಳಿ ನನ್ನ ಹತ್ರ. ಥರ್ಡ್ ಪಾಯಿಂಟ್, ಇಫ್ ಎ ಕಾಂಗ್ರುವೆಂಟ್ ಟು ಬಿ mod n ಆ್ಯಂಡ್ ಬಿ ಕಾಂಗ್ರುವೆಂಟ್ ಸಿ mod n, ದೆನ್ ಎ ಕಾಂಗ್ರುವೆಂಟ್ ಸಿ mod n. ಎ ಬಿಗೆ ಕಾಂಗ್ರುವೆಂಟ್ ಆಗಿದೆ, ಬಿ ಸಿಗೆ ಕಾಂಗ್ರುವೆಂಟ್ ಆಗಿದ್ರೆ ಎ ಸಿಗೆ ಕಾಂಗ್ರುವೆಂಟ್ ಆಗಿದೆ ಅಂತ. ಈಗ ಎ ಕಾಂಗ್ರುವೆಂಟ್ ಟು ಬಿ ಆಗಿದ್ರೆ, ಸಿ ಕಾಂಗ್ರುವೆಂಟ್ ಡಿ ಆಗಿದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ ಎ ಪ್ಲಸ್ ಸಿ ಕಾಂಗ್ರುವೆಂಟ್ ಟು ರೈಟ್ ಹ್ಯಾಂಡ್ ಸೈಡ್ ಬಿ ಪ್ಲಸ್ ಡಿ mod n. ಹಾಗೆಯೇ ಪ್ರಾಡಕ್ಟ್ ಕೂಡ ಹಾಗೆ, ಲೆಫ್ಟ್ ಹ್ಯಾಂಡ್ ಸೈಡ್ ಎ ಇಂಟು ಸಿ ಕಾಂಗ್ರುವೆಂಟ್ ಟು ಬಿ ಇಂಟು ಡಿ mod n. ನೆಕ್ಸ್ಟ್ ಇದ್ದು ಇಫ್ ಎ ಕಾಂಗ್ರುವೆಂಟ್ ಟು ಬಿ mod n, ದೆನ್ ಎ ಪ್ಲಸ್ ಸಿ ಕಾಂಗ್ರುವೆಂಟ್ ಟು ಬಿ ಪ್ಲಸ್ ಸಿ mod n. ಲೆಫ್ಟ್ ಹ್ಯಾಂಡ್ ಸೈಡ್ಗೆ ನಾನು ಸಿ ಅನ್ನು ಆ್ಯಡ್ ಮಾಡಿದರೆ ರೈಟ್ ಹ್ಯಾಂಡ್ ಸೈಡಿಗೂ ಸಿ ಅನ್ನು ಆ್ಯಡ್ ಮಾಡಬೇಕು. ಹಾಗೆ ಮಲ್ಟಿಪ್ಲೈ ಮಾಡುವಾಗ ಲೆಫ್ಟ್ ಹ್ಯಾಂಡ್ ಸೈಡಿಗೆ ಸಿ ಇಂದ ಮಲ್ಟಿಪ್ಲೈ ಮಾಡಿದರೆ ರೈಟ್ ಹ್ಯಾಂಡ್ ಸೈಡಿಗೂ ಸಿ ಇಂದ ಮಲ್ಟಿಪ್ಲೈ ಮಾಡಬೇಕು ಅಂತ. ನಾವು ಈಕ್ವಲ್ ಮಾಡುವಾಗ ಹಾಗೆ ಅಲ್ವಾ, ಈಗ ಎ ಈಕ್ವಲ್ ಟು ಬಿ ಆಗಿದ್ರೆ ಎ ಪ್ಲಸ್ ಸಿ ಈಕ್ವಲ್ ಟು ಬಿ ಪ್ಲಸ್ ಸಿ ಹಾಗೆ ಮಾಡ್ತೇವಲ್ಲ ಹಾಗೆ. ನೆಕ್ಸ್ಟ್, if a congruent to b mod n, then a power k congruent to b power k mod n. ಎಲ್ಲ ಈಕ್ವಾಲಿಟಿ ಇದೆ, ಕಂಡೀಷನ್ಸ್ ಇಲ್ಲಿ ಹೋಲ್ಡ್ ಆಗುವಂಥದ್ದು. ಈ ಕಾನ್ಸೆಪ್ಟ್ಸ್ ಯೂಸ್ ಮಾಡಿ ನಾವು ಎರಡು ಎಕ್ಸಾಂಪಲ್ ಪ್ರಾಬ್ಲಮ್ ಸಾಲ್ವ್ ಮಾಡುವ. ಶೋ ದ್ಯಾಟ್ 41 ಡಿವೈಡ್ಸ್ 2 power 20 minus 1. ನಾವು ಈ ಪ್ರಾಪರ್ಟೀಸ್ ಎಲ್ಲ ಯೂಸ್ ಮಾಡಿ, ಕಾಂಗ್ರುವೆನ್ಸ್ ಯೂಸ್ ಮಾಡಿ ಪ್ರೂವ್ ಮಾಡಬೇಕು. ಇಲ್ಲಿ ಬರಲಿಲ್ಲ, ಇಲ್ಲಿ 2 power 5 ಆಯಿತಾ. 2 power 5 ಕಾಂಗ್ರುವೆಂಟ್ ಟು -9 mod 41. ಹೇಗೆ 2 power 5 ಅಂದರೆ ಎಷ್ಟು, 2 power 5 ಅಂದರೆ 32 ಅಲ್ವಾ, -9 32 ಮೈನಸ್ ಆಫ್ -9 ಅಂದರೆ ಎಷ್ಟು +9, 32 + 9 ಅಂದರೆ 41 ಅಲ್ವಾ. 41 ಅನ್ನು 41 ಡಿವೈಡ್ ಮಾಡ್ತದಲ್ವಾ, ಹಾಗಾಗಿ 41 2 power 5 ಕಾಂಗ್ರುವೆಂಟ್ ಟು -9 mod 41 ಅಂತ ಬರೆದೆ. ಈಗ 5 ಈಗ ಈ ಪ್ರಾಪರ್ಟಿ ನೋಡಿ, ಎ ಕಾಂಗ್ರುವೆಂಟ್ ಟು ಬಿ mod n ಅಂದರೆ ಎ ಪವರ್ ಕೆ ಕಾಂಗ್ರುವೆಂಟ್ ಟು ಬಿ ಪವರ್ ಕೆ. ಇಲ್ಲಿ 5 ಉಂಟಲ್ಲ, ಪವರ್ 4 ಹಾಕಿದರೆ ನಾನು 5 × 4 20 ಆಗ್ತದಲ್ವ, ಹಾಗಾಗಿ ಇದಕ್ಕೆ ನಾನು ಪವರ್ 4 ಅನ್ನು ಮಲ್ಟಿಪ್ಲೈ ಮಾಡ್ತೇನೆ, ಪವರ್ 4 ಹಾಕ್ತೇನೆ. 2 power 5 ಹೋಲ್ ಪವರ್ 4. ನಾನು ಲೆಫ್ಟ್ ಹ್ಯಾಂಡ್ ಸೈಡ್ ಪವರ್ 4 ಹಾಕಿದರೆ ರೈಟ್ ಹ್ಯಾಂಡ್ ಸೈಡ್ಗೂ ಹಾಕಬೇಕಲ್ವಾ, -9 power 4. ದ ಸೇಮ್ ಕಾಂಗ್ರುವೆಂಟ್ ಎ ಕಾಂಗ್ರುವೆಂಟ್ ಟು ಬಿ mod n ಆದರೆ ಎ ಪವರ್ ಕೆ ಕಾಂಗ್ರುವೆಂಟ್ ಟು ಬಿ ಪವರ್ ಕೆ mod n ಆಗಿರ್ತದೆ. ಇಲ್ಲಿಂದ ಫ್ರಮ್ ಎಫ್ ಈಗ 2 power 5 ಹೋಲ್ ಪವರ್ 4 ಅಂದರೆ ಎಷ್ಟು, 2 power 5 × 4 ಅಲ್ವಾ, 5 × 4 is 20, ದಟ್ ಈಸ್ 2 power 20 ಕಾಂಗ್ರುವೆಂಟ್ ಟು -9 ಹೋಲ್ ಪವರ್ 4. ಅದನ್ನು -9² × -9² ಅಂತ ಬರಿಬೋದು. -9² ಎಷ್ಟು 81, ಹಾಗೆ 81 × 81 mod 41.
ಅಂತ ಬರ್ತಿದ್ದೇನೆ. ಇದಿರಲಿ, ನಂಬರ್ 1 ಹಾಕಿ. ಈಗ ವಿ ನೋ ದ್ಯಾಟ್ 81 ಕಾಂಗ್ರುವೆಂಟ್ ಟು -1 mod 4. ಯಾಕೆ mod 41? ಯಾಕೆ 81 ಮೈನಸ್ ಆಫ್ -1 41 ಡಿವೈಡ್ ಮಾಡ್ತದೆ. 81 -1 ಅನ್ನು ಮಾಡ್ತದೆ. ಯಾಕೆ 41 81 -1 ಅಂದರೆ ಎಷ್ಟಾಗ್ತದೆ? 81 + 1 ಆಗ್ತದೆ. 81 + 1 is 82. 41 ಡಿವೈಡ್ ಮಾಡ್ತದೆ ಅಲ್ವಾ 82 ಅನ್ನು. ಹಾಗಾಗಿ ನಾವು 81 ಕಾಂಗ್ರುವೆಂಟ್ ಟು -1 mod 41 ಅಂತ ಬರ್ತದೆ. ಈಗ ಇದೆಷ್ಟು ಸಲ? 2 ಸಲ ಹೋಲ್ಡ್ ಆಗ್ತದೆ. 81 ಕಾಂಗ್ರುವೆಂಟ್ ಟು -1 mod 41, 81 ಕಾಂಗ್ರುವೆಂಟ್ ಟು -mod 41. ಈಗ ಇಲ್ಲಿಂದ ಇದನ್ನು ಯೂಸ್ ಮಾಡಿ. ಎ ಕಾಂಗ್ರುವೆಂಟ್ ಟು ಬಿ ಮಾಡಿಯನ್, ಸಿ ಕಾಂಗ್ರುವೆಂಟ್ ಟು ಡಿ ಮಾಡಿಯನ್. ಇಲ್ಲಿ 81 ಕಾಂಗ್ರುವೆಂಟ್ ಟು -1 ಮಾಡಿಯನ್ ಆ್ಯಂಡ್ ಪುನಃ ಅದುವೇ ಸಿ ಕಾಂಗ್ರುವೆಂಟ್ ಡಿ ಯ ಬದಲು 81 ಕಾಂಗ್ರುವೆಂಟ್ ಟು ಮೈನಸ್ ಮಾಡಿಯನ್. ಇಲ್ಲಿ ಎರಡು ಕೂಡ ಇದುವೇ ಆಗಿರ್ತದೆ. 81 ಕಾಂಗ್ರುವೆಂಟ್ ಟು ಮೈನಸ್ ಮಾಡಿಯನ್ ಏನು ಹೇಳ್ತದೆ? ಈಗ ಎ ಕಾಂಗ್ರುವೆಂಟ್ ಟು ಬಿ ಮಾಡಿಯನ್, ಸಿ ಕಾಂಗ್ರುವೆಂಟ್ ಟು ಡಿ ಮಾಡಿಯನ್ ಆದರೆ ಎ ಇಂಟು ಸಿ ಕಾಂಗ್ರುವೆಂಟ್ ಟು ಬಿ ಇಂಟು ಡಿ ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ಯಾವುದು? 81 ಇಂಟು 81. ಇದನ್ನೇ ಎರಡು ಕಾಂಗ್ರುವೆನ್ಸ್ ತಗೊಂಡಾಗ ಲೆಫ್ಟ್ ಹ್ಯಾಂಡ್ ಸೈಡ್ ಏನು? 81 ಇಂಟು 81 ಕಾಂಗ್ರುವೆಂಟ್ ಟು ರೈಟ್ ಹ್ಯಾಂಡ್ ಸೈಡ್ -1 ಇಂಟು -1 ಎಷ್ಟು? +1 ಇಂಟು mod 41. ಯಾವುದು ಯೂಸ್ ಮಾಡಿ? ಡಿ ಅನ್ನು ಯೂಸ್ ಮಾಡಿ. ಈಗ ಇಲ್ಲಿ 2 × 20 ಕಾಂಗ್ರುವೆಂಟ್ ಟು 81 ಇಂಟು 81 mod 41. ಇಲ್ಲಿ 81 ಇಂಟು 81 ಕಾಂಗ್ರುವೆಂಟ್ ಟು 1 mod 41. ಇಲ್ಲಿ ನೋಡಿ ಎ ಕಾಂಗ್ರುವೆಂಟ್ ಟು ಸಿ ಅನ್ನು ನೋಡಿ. ಎ ಕಾಂಗ್ರುವೆಂಟ್ ಟು ಬಿ ಮಾಡಿಯನ್, ಬಿ ಕಾಂಗ್ರುವೆಂಟ್ ಟು ಸಿ ಮಾಡಿಯನ್ ಆದರೆ ಎ ಕಾಂಗ್ರುವೆಂಟ್ ಟು ಸಿ ಮಾಡಿಯನ್ ಅಲ್ವಾ? ಇಲ್ಲಿ ಇದು ಎ, ಇದು ಬಿ ಆಗಿದ್ದೆ, ಇದು ಬಿ, ಇದು ಸಿ ಆಗಿದ್ರೆ 2 × 20 ಕಾಂಗ್ರುವೆಂಟ್ ಟು 81 ಇಂಟು 81, 81 ಇಂಟು 81 ಕಾಂಗ್ರುವೆಂಟ್ ಟು 1. What it implies? Using B we can say that 2 × 20 congruent to 1 mod 41. ಇದೇನು ಹೇಳ್ತದೆ? Using the definition of congruence, 41 divides 2 × 20 - 1 ಅಲ್ವಾ? Next problem. Find the remainder obtained dividing the sum. ಈ ಸಮ್ ಅನ್ನು by 12. ಈಗ ಈ ಸಮ್ ಅನ್ನು 12 ಇಂದ ಡಿವೈಡ್ ಮಾಡಿದಾಗ ಎಷ್ಟು ರಿಮೈಂಡರ್ ಬರ್ತದೆ ಅಂತ ನಾವು ಫೈಂಡ್ ಮಾಡಬೇಕು. ಈಗ ನೋಡುವಾಗ ನಾವು ಈ ರೀತಿ ಸಮ್ ಮಾಡ್ಲಿಕ್ಕೆ ಹೋದ್ರೆ ನಾವು ಕಲಿತ ಹಾಗೆ ಕಷ್ಟ ಉಂಟು. ನಾವೀಗ ಕಾಂಗ್ರುಯೆನ್ಸ್ ಯೂಸ್ ಮಾಡಿ ಸಾಲ್ವ್ ಮಾಡುವ. ನನಗೆ ಗೊತ್ತುಂಟು 4 ಫ್ಯಾಕ್ಟೋರಿಯಲ್ ಅಂದರೆ ಎಷ್ಟು? 4 × 3 × 2 × 1. What is that? 24. And also I know that 24 congruent to 0 mod 12 by 12 divides 24 minus 0 ಅಲ್ವಾ? 24 minus 0 ಎಷ್ಟು? 24. 12 ಡಿವೈಡ್ ಮಾಡ್ತದೆ ಅಲ್ವಾ 24 ಅನ್ನು. ಹಾಗೆ ನಾನು 24 ಡಿವೈಡ್ ಕಾಂಗ್ರುವೆಂಟ್ ಟು 0 mod 12 ಅಂತ ನನಗೆ ಗೊತ್ತುಂಟು. 24 ಅಂದರೆ ಎಷ್ಟು? 4 ಫ್ಯಾಕ್ಟೋರಿಯಲ್ ಅಲ್ವಾ? 4 ಫ್ಯಾಕ್ಟೋರಿಯಲ್ ಕಾಂಗ್ರುವೆಂಟ್ ಟು 0 mod 12. ಈಗ ನಾನು ಯಾವುದೇ ಎಲಿಮೆಂಟ್ ಇಲ್ಲಿ 4 ಫ್ಯಾಕ್ಟೋರಿಯಲ್ 5 ಫ್ಯಾಕ್ಟೋರಿಯಲ್ ಅಪ್ ಟು 100 ಫ್ಯಾಕ್ಟೋರಿಯಲ್ ತನಕ ಉಂಟಲ್ಲ, ಯಾವುದೇ ನಂಬರ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 4 ತೆಕ್ಕೊಂಡ್ರೆ ಏನಾಗ್ತದೆ? ಕೆ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 4 ಫ್ಯಾಕ್ಟೋರಿಯಲ್. ಕೆ ಫ್ಯಾಕ್ಟೋರಿಯಲ್ ಹೇಗೆ ಬರಿಬಹುದು? ಕೆ ಒಂದು ವೇಳೆ 5 ಆಗಿದ್ರೆ ಹೇಗೆ ಬರಿಬಹುದು? 4 × 5 ಅಲ್ವಾ? ಸಾರಿ 4 ಫ್ಯಾಕ್ಟೋರಿಯಲ್ ಇಂಟು 5 ಅಲ್ವಾ? 6 ಫ್ಯಾಕ್ಟೋರಿಯಲ್ ಆಗಿದ್ರೆ 5 ಫ್ಯಾಕ್ಟೋರಿಯಲ್ ಇಂಟು 6 ಅಂತ ಬರಿಬಹುದು. 7 ಫ್ಯಾಕ್ಟೋರಿಯಲ್ ಆಗಿದ್ರೆ ಸಾರಿ ರಾಂಗ್ ಆಯಿತು ನಾನು ಹೇಳಿದ್ದು, ಸಾರಿ. 5 ಫ್ಯಾಕ್ಟೋರಿಯಲ್ ಹೇಗೆ ಬರಿಬಹುದು? 4 ಫ್ಯಾಕ್ಟೋರಿಯಲ್ ಇಂಟು 5. 6 ಫ್ಯಾಕ್ಟೋರಿಯಲ್ ಅನ್ನು 4 ಫ್ಯಾಕ್ಟೋರಿಯಲ್ ಇಂಟು 5 ಇಂಟು 6. 7 ಫ್ಯಾಕ್ಟೋರಿಯಲ್ ಆದರೆ 4 ಫ್ಯಾಕ್ಟೋರಿಯಲ್ ಇಂಟು 5 ಇಂಟು 6 ಇಂಟು 7. ಹಾಗೆ ಯಾವುದೇ ಕೆ ಫ್ಯಾಕ್ಟೋರಿಯಲ್ ಆಗಿದ್ರೆ ಅದನ್ನು 4 ಫ್ಯಾಕ್ಟೋರಿಯಲ್ ಇಂಟು 5 ಇಂಟು 6 ಇಂಟು 7 ಅಪ್ ಟು ಕೆ ವರೆಗೆ ಬರಿಬಹುದು. ಈಗ ನನಗೆ ಗೊತ್ತುಂಟು 4 ಫ್ಯಾಕ್ಟೋರಿಯಲ್ ಯಾವುದಕ್ಕೆ ಕಾಂಗ್ರುವೆಂಟ್ ಆಗಿದೆ? ಕಾಂಗ್ರುವೆಂಟ್ ಟು 0 ಅಲ್ವಾ? ಬಾಕಿದನ್ನೆಲ್ಲ ಹಾಗೆ ಇಡುವ. 0 ಇದು ಯಾವುದಕ್ಕೆ ಕಾಂಗ್ರುವೆಂಟ್ ಆಗಿದೆ? ಇಲ್ಲಿ mod 12 ಬರಿಬೇಕು. 0ಗೆ ಕಾಂಗ್ರುವೆಂಟ್ ಆಗಿದೆ. ಈಗ
ಇದು ಒಂದು 0ಗೆ ಕಾಂಗ್ರುವೆಂಟ್ ಆಗಿದ್ರೆ ಪ್ರಾಡಕ್ಟ್ ಈಗ 0 × 5 × 6 ಎಷ್ಟಾಗ್ತದೆ? ಎಲ್ಲ ಕೂಡ 0 ಆಗ್ತದೆ ಅಲ್ವಾ? ಇದು ಕೂಡ 0 ಆಗ್ತದೆ. 0 mod 12 ಕಾಂಗ್ರುವೆಂಟ್ ಟು 0 mod 12 ಆಗ್ತದೆ. ಇದೇನು ಹೇಳ್ತದೆ? k ಫ್ಯಾಕ್ಟೋರಿಯಲ್ ಈಸ್ ಕಾಂಗ್ರುವೆಂಟ್ ಟು 0 mod 12 ಆಗ್ತದೆ. ನಾನು ಯಾವುದೇ k greater than or equal to 4 ತೆಗೊಂಡ್ರೆ ಅದರ ಫ್ಯಾಕ್ಟೋರಿಯಲ್ ಕಾಂಗ್ರುವೆಂಟ್ ಟು 0 mod ಆಗ್ತದೆ. ಹಾಗಾದ್ರೆ ಸಮ್ is congruent to 1 factorial plus 2 factorial plus 3 factorial. ಬಾಕಿದೆಲ್ಲ ಕಾಂಗ್ರುವೆಂಟ್ ಟು 0 ಅಲ್ವಾ? ಕಾಂಗ್ರುವೆಂಟ್ ಟು 9 mod 12. 9 ಹೇಗೆ ಬಂತು? ಉಳ್ದದನ್ನು ಆ್ಯಡ್ ಮಾಡಿದಾಗ ಎಷ್ಟಾಯಿತು? 9 ಅಲ್ವಾ? 9 mod 12 ಅಂತ ಹೇಳ್ಬೋದು. ದಟ್ ಈಸ್ ಕಾಂಗ್ರುವೆಂಟ್ ಟು 9 mod 12. 9 mod 12 ಅಂದರೆ ಏನು? ನಾನು ಈ ನಂಬರನ್ನು 12 ಇಂದ ಡಿವೈಡ್ ಮಾಡಿದರೆ ನನಗೆ ಉಳಿಯುವಂಥ ರಿಮೈಂಡರ್ 9. ಆ ರಿಮೈಂಡರನ್ನು ಅದರಿಂದ ತೆಗೆದ್ರೆ ಮಾತ್ರ ಅಲ್ಲ ಡಿವೈಡ್ ಮಾಡಲಿಕ್ಕೆ ಆಗುವಂಥದ್ದು. ಈಗ n ಡಿವೈಡ್ಸ್ a ಮೈನಸ್ b ಅಂತ ಹೇಳಿದರೆ ಏನು? a ಇಂದ b ಅನ್ನು ತೆಗೆದ್ರೆ n ಡಿವೈಡ್ ಮಾಡ್ತದೆ. ಹಾಗಾದ್ರೆ n a ಅನ್ನು ಡಿವೈಡ್ ಮಾಡುವಾಗ ಒಂದು ಇಂಟೀಜರ್ ಬಂದು ಉಳಿಯುವಂಥ ರಿಮೈಂಡರೇ b ಆಗಿರ್ತದೆ. ಆ b ಅನ್ನು ತೆಗೆದ್ರೆ ನನಗೆ ಪೂರ್ತಿಯಾಗಿ ಡಿವೈಡ್ ಆಗ್ತದೆ. ಈಗ ಯಾವ ನಂಬರ್? 5 ಇಂದ 14 ಅನ್ನು ಡಿವೈಡ್ ಮಾಡ್ಬೋದಾ? ಇಲ್ಲ. 14 ಮೈನಸ್ 4 ಅನ್ನು 5 ಇಂದ ಡಿವೈಡ್ ಮಾಡ್ಬೋದಲ್ವಾ? ಹಾಗಾದ್ರೆ 14 ಅನ್ನು 5 ಇಂದ ಡಿವೈಡ್ ಮಾಡುವಾಗ ಬರುವ ರಿಮೈಂಡರ್ ಎಷ್ಟು? 4. ಹೌದಾ? ನೋಡಿ ಡಿವೈಡ್ ಮಾಡು. 5 2s 10 ಅಲ್ವಾ? 5 ಅನ್ನು 14 ಇಂದ ಡಿವೈಡ್ ಮಾಡಿದರೆ ಬರುವಂಥ ರಿಮೈಂಡರ್ 4. ಹಾಗಾಗಿ ಇಲ್ಲಿ 9 ರಿಮೈಂಡರ್ ಆಗ್ತದೆ. ಅರ್ಥ ಆಯ್ತು ಅನ್ಕೊಂಡಿದ್ದೇನೆ. ಅರ್ಥ ಆಗದಿದ್ರೆ ಕೇಳಿ. ಇನ್ನು ಬಾಕಿ ಕೆಲವು ಥಿಯರಮ್ಸ್ ಎಲ್ಲ ಇದೆ. ಕಾಂಗ್ರುವೆನ್ಸ್ ಇದು ನಮ್ಮ ಫಸ್ಟ್ ಯೂನಿಟಲ್ಲಿ ಲಾಸ್ಟ್ ಕಾನ್ಸೆಪ್ಟ್. ಇನ್ನು ಸ್ವಲ್ಪ ಥಿಯರಮ್ಸ್ ಪ್ರಾಬ್ಲಮ್ಸ್ ಎಲ್ಲ ಇದೆ. ಅದಾದಮೇಲೆ ಫಸ್ಟ್ ಯೂನಿಟ್ ಮುಗೀತದೆ. ಕಾಂಗ್ರುವೆನ್ಸ್ ಅರ್ಥ ಮಾಡಿಕೊಳ್ಳಿ. ಇದು ಮುಂದೆ ಗ್ರೂಪ್ ಥಿಯರಿ, ರಿಂಗ್ ಥಿಯರಲ್ಲೆಲ್ಲ ಕಾಂಗ್ರುವೆನ್ಸ್ ನಾವು ರಿಲೇಷನ್ ಹೆಚ್ಚು ಯೂಸ್ ಮಾಡ್ತೇವೆ. ಎಕ್ಸಾಂಪಲ್ ಎಲ್ಲ ಕೊಡುವಾಗ ಕಾಂಗ್ರುವೆನ್ಸ್ ಕ್ಲಾಸನ್ನೇ ತಗೊಳ್ಳೋದು. ಹಾಗಾಗಿ ಅರ್ಥ ಮಾಡಿಕೊಳ್ಳಿ. ಅರ್ಥ ಆಗದಿದ್ರೆ ಕೇಳಿ. ಇಲ್ಲಿ ಕ್ಲಾಸ್ ಮುಗಿಸುವ. ರಾಮ್ ರಾಮ್.